ಪೊಲೀಸವರು ಜೈಲು ಕಳಿಸಿ ಆ ಪರ್ಮಿಷನ್ ಇಲ್ಲ. ಮತ್ತು ಈಗ ಮೊನ್ನೆ ರಾತ್ರಿ 4 ಗಂಟೆ ರಾತ್ರಿಯಲ್ಲಿ ಕದ್ದು ಮುಚ್ಚಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಮತ್ತು ತಾಲೂಕು ಆಡಳಿತ ಶಾಸಕರ ಏನು ಒತ್ತಡ ಇತ್ತು, ಒತ್ತಡದಿಂದ ತೆರವು ಮಾಡೋದು ಇಷ್ಟ. ಇವರಿಗೆ ಲೀಗಲ್ ಆಗಿ ಏನು, ಲೀಗಲ್ ಆಗಿ ಹೈಕೋರ್ಟ್ ಏನಾದರೂ ಪರ್ಮಿಷನ್ ಇದೆಯಾ, ರಾಜ್ಯ ಸರ್ಕಾರ ಪರ್ಮಿಷನ್, ಯಾವ ಪರ್ಮಿಷನ್ ಇದೆ, ಯಾಕೆ ನೀವು ಇದು ಮಾಡಿರಿ? ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಅದು ಮಾಡಿ. ಅಂಬೇಡ್ಕರ್ನ ಬರೀ ನೀವು ಬಾಯಲ್ಲಿ ಇಟ್ಕೊಂಡಿದ್ದೀರಿ, ಮೆದುಳಲ್ಲಿ ಮಾತ್ರ ನೀವು ಮುನ್ವಾಡಿಗಳಾಗಿದ್ದೀರಿ. ನಿಮ್ಮ ಉದ್ದೇಶ ಏನಂದರೆ ಟೋಟಲ್ 34 ಗುಂಟೆ ಜಮೀನಲ್ಲಿ ಅಂಬೇಡ್ಕರ್ ಅಡ್ಡ ಆಗಿದ್ದಾರೆ. ಯಾಕೆ ಅಡ್ಡ ಆಗಿದ್ದಾರೆ ಅಂದರೆ ನೀವು ಅದನ್ನು ಆರಾಮಾಗಿ ಕಾಂಪ್ಲೆಕ್ಸ್ ಕಟ್ಟಬೇಕು, ಬಂಗ್ಲೂರಿಗೆ ಕಟ್ಟಬೇಕು, ಮೈಲಿಗೆ ಕಟ್ಟಬೇಕು, ಕಮರ್ಷಿಯಲ್ ಮಾಡಬೇಕು ಅಂತ ನಿಮ್ಮ ಉದ್ದೇಶ ಇತ್ತು. ಆ ಉದ್ದೇಶದಿಂದಲೇ ನಾನು ಅಲ್ಲಿ ಅಡ್ವಾನ್ಸ್ ಆಗಿದ್ದೆ. ನಾನು 467 ದಿನ ಸ್ಟ್ರೆಂತ್ ಇದ್ದಾಗ 2014ರಲ್ಲಿ, ಈಗ 120 ಬಂದಿದೆ. ಇನ್ನೊಂದು 5 ವರ್ಷ ಆದರೆ ಆ ಸ್ಕೂಲ್ ಮುಕ್ತಾಯ ಅಂತ ಗೊತ್ತಿದೆ. ಮುಕ್ತಾಯ ಅಂತ ಬಂದಾಗ ಈಗಾಗಲೇ ಅವ್ರಿಗೆ ಸುಮಾರು ಎಲ್ಲ ಬಾಡಿಗೆ ಸೇರಿ ಕನಿಷ್ಠ ಕಡಿಮೆ ಅಂದರೂ 6 ಲಕ್ಷ ಬಾಡಿಗೆ ಬರ್ತಾ ಇದೆ. ಈಗ ಆಲ್ರೆಡಿ ಅವರು ಕೇಸ್ ಕೂಡ ಹಾಕ್ಕೊಂಡಿದ್ದಾರೆ ಕೋರ್ಟಲ್ಲಿ. ಅವ್ರ ಅಪ್ಪನಿಗೆ ಈಗ 30 ವರ್ಷಗಳ ಅನುಭವ ಇದೆ ನಾವು ಗಣಪತಿ ಕಟ್ಟಿಯಿಂದ. ಅದಕ್ಕೆ ನಮ್ಮ ಅಪ್ಪನಾದ ಶ್ರೀಮಂತ ಚೌಧರಿಯವರ ಹೆಸರಿಗೆ ಖಾತೆ ಮಾಡಬೇಕು ಅಂತೇಳಿ ಅವರಿಗಾಗಲೇ ಕೋರ್ಟಲ್ಲೂ ಹಾಕ್ಕೊಟ್ಟಿದ್ದಾರೆ ಮತ್ತು ಅಲ್ಲೂ ಹಾಕ್ಕೊಂಡಿದ್ದಾರೆ. ಇವ್ರದ್ದು ಸರ್ಕಾರಿ ಇವರು ಈಗೇನು ಪ್ರಾಪರ್ಟಿಗಳಿದೆ ಮನೆಯಿಂದ, ಇವರು ಸ್ಕೂಲಿಂದ ಏನೇನಿದೆ ಏನು ಸಹ ಇವರು ಏನು ಕೊಂಡ್ಕೊಂಡು ಮಾಡಿರೋದು ಏನಾದರೂ ಇದ್ದರೆ ಒಂದಷ್ಟು ರೆಕಾರ್ಡ್ ತೋರಿಸಿ, ಒಂದು ರೆಕಾರ್ಡ್ ಎಲ್ಲ ಸರ್ಕಾರಿ ಆಸ್ತಿ. ಮತ್ತು ಅಲ್ಲಿ ಈಗ ಕಟ್ತಾ ಇರೋದು ಊರು ಮಾದರಿ ಅಂತ 8 ಎಕರೆ 10 ಗುಂಟೆ ಸರ್ಕಾರಿ ಗೊತ್ತಿತ್ತು. ಇವೆಲ್ಲನೂ ಇವತ್ತು ಹಾಕ್ಕೊಂಡಿರ್ತಕ್ಕಂಥದ್ದು ಬರೀ ಸರ್ಕಾರ ಆಸ್ತಿಗಳು ಹಾಕ್ಕೊಂಡ್ರೆ ನೀವು ಹಾಕ್ಕೊಳ್ಳಿ, ನಾವು ಅದೂ ಬೇಡ ಅಂತಾರೆ. ಮತ್ತು ಅಂಬೇಡ್ಕರ್ನ ಮುಟ್ಟೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ ಇರ್ಬೋದು, ನಿಮ್ಗೆ ಎಷ್ಟು ಗುಂಡಿಗೆ ಇರ್ಬೋದು. ಅಂಬೇಡ್ಕರ್ನ ಮುಟ್ಟಿದ್ರೆ ಮತ್ತೆ ಮುಂದೆ ಏನಾಗ್ತದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಅಂಬೇಡ್ಕರ್ ಈ ದೇಶದ ಈ ಪ್ರಪಂಚದ ಮಹಾನ್ ನೇತಾರ ಅಂಥವ್ರನ್ನ ನೀವು ಮುಟ್ಟಿದ್ದೀರಂದರೆ ಇವತ್ತು ದಲಿತರು ಎಂಬುದೇ ಅಲ್ಲ, ಇವತ್ತು ನಮ್ಮ ಜೊತೆಗೆ ಅಲ್ಪಸಂಖ್ಯಾತರಿದ್ದಾರೆ, ಹಿಂದುಳಿದ ಜಾತಿಗಳಿದ್ದಾರೆ, ಮತ್ತು ಎಲ್ಲ ಜನ ಸಮುದಾಯಗಳು ನಮಗೆ ಇವತ್ತು ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಇದು ಮಾಡಿದ್ದಾರೆ. ಮತ್ತು ಇನ್ನೊಂದು ಎಚ್ಚರಿಕೆ ಕೊಡ್ತಾಯಿದ್ದೀವಿ, ಯಾವ ಜಾಗದಲ್ಲಿ ನೀವು ಅಂಬೇಡ್ಕರ್ನ ಪುತ್ಥಳಿಯನ್ನು ತೆಗೆದಿದ್ರು ಅದೇ ಜಾಗದಲ್ಲೇ ಆಗೋವರೆಗೂ ಆ ಪುತ್ಥಳಿ ಮತ್ತೆ ಅಲ್ಲಿ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಇದು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಏನಿದ್ದಾನೆ ಬರೀ ಅಂಬೇಡ್ಕರನ್ನು ಬಾಯಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಅವರೂ ಸಹಿತ ಈಗ ಇಂಥ ಸಚಿವರನ್ನ ಇಟ್ಕೊಂಡಿರೋದು ತುಂಬ ಅವಮಾನ ಆಗ್ತದೆ. ಇಂಥ ಸಚಿವರನ್ನ ಮೊದಲು ಸಿದ್ದರಾಮಯ್ಯನವ್ರ ನೇತೃತ್ವ ಬಣೆ ಹೊತ್ತು ಇವ್ರನ್ನ ಮೊದಲು ರಾಜೀನಾಮೆಯನ್ನು ಇವ್ರನ್ನ ವಜಾ ಮಾಡಬೇಕು ಸರ್ಕಾರದಿಂದ. ನಮ್ಮ ಸುಧಾಕರ್ ಯಾಕಂದರೆ ಇಡೀ ಪ್ರಾಪರ್ಟಿನೆಲ್ಲ ಕಬಳಿಸ್ತಾ ಇದ್ದಾರಲ್ಲ ಅವರು. ದಯವಿಟ್ಟು ಇದೆ ನಮ್ಮ ನೋವಿದೆ, ನಮ್ಮ ಇದಿದೆ ಅಂಬೇಡ್ಕರು ಮತ್ತೆ ಆಗೋವರೆಗೂ ನಮ್ಮ ಮನಃಶಾಂತಿ ಇಲ್ಲ. ಅದು ಆಗೋವರೆಗೂ ನಮ್ಮ ಹೋರಾಟಗಳು ಮುಂದುವರಿಕೆ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭಾರತ್, ಜೈ ಭಾರತ್. ನಿಮ್ಮ ಹೆಸರು ಸರ್?